ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದ್ನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅದಕ್ಕೆ ನಾನಿವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ಏನು ಇವರು ಯಾವಾಗಲೂ ಬರೀ ರೊಟ್ಟಿನೇ ತೋರಿಸ್ತಾರೆ ಅಂದ್ಕೊತಿದ್ದೀರಾ? ಯಾಕೆ ಅಂದರೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿರುತ್ತೆ. ಹಾಗಾಗಿ ನಾನು ವೆರೈಟಿ ರೊಟ್ಟಿಗಳನ್ನ ತೋರಿಸಿದ್ದೀನಿ. ನಿಮಗೆ ಯಾವ್ದು ಈಸಿ ಆ ಥರ ಮಾಡ್ಕೊಳ್ಳಿ. ಎಲ್ಲನೂ ಈಸಿ, ಬಟ್ ಡಿಫ್ರೆಂಟ್ ರೊಟ್ಟಿಗಳು ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ಸಲ ಎಲ್ಲ ರೊಟ್ಟಿಗಳನ್ನೂ ಟ್ರೈ ಮಾಡಲಿ ಅಂತ. ವೆರೈಟಿ ರೊಟ್ಟಿನ ಸರಿ ಅದಕ್ಕೆ ಆಗೋದೇ ಸ್ಟಾರ್ಟ್ ಮಾಡಿ. ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬಾ. ಅಕ್ಕಿನ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಉಪ್ಪು ಮತ್ತು ಸ್ವಲ್ಪ ರೈಸು. ರಾತ್ರಿನೇ ನಾನು 3 ಪಾವ್ ಆಗೋಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಇವಾಗ ನಾನು 1-2 ಸಲ ಚೆನ್ನಾಗಿ ಮತ್ತೆ ತೊಳ್ಕೊತೀನಿ. ತೊಳೆದಾದ್ಮೇಲೆ ನಾನು ನೀರು ಸೋರಿಸ್ಕೊಂಡು ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಸ್ವಲ್ಪ ಅದ್ರ ಜೊತೆಗೇ ಒಂದು ಸ್ವಲ್ಪ ಅನ್ನ ಕೂಡ ಹಾಕ್ಕೊಳ್ಳೋಣ. ನೈಟ್ ಮಿಕ್ಕಿರೋ ಅನ್ನ ಇದ್ದರೂ ಹಾಕ್ಕೋಬೋದು, ಇಲ್ಲ ಅನ್ನ ಇಲ್ಲ ಅನ್ನೋದಾದರೆ ನಾವು ಬಿಸಿ ಅನ್ನ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಅಕ್ಕಿ, ಸ್ವಲ್ಪ ಅನ್ನ ಹಾಕಿ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಫುಲ್ ನೈಸ್ ಆಗೋ ಥರ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಬಿಡೋಣ. ಮತ್ತು ಅದೇ ಮಿಕ್ಸಿ ಜಾರಲ್ಲಿ ಮತ್ತೆ ಮಿಕ್ಕಿರೋ ಅಕ್ಕಿನ ಮತ್ತು ಸ್ವಲ್ಪ ಅನ್ನನ ಹಾಕ್ಕೊಂಡು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅಕ್ಕಿ ಬಂದ್ಬಿಟ್ಟು ಒಂದು 4-5 ಅವರ್ ನೆನೆಯಲೇಬೇಕು. ಹಾಗಾಗಿ ನಾನು ರಾತ್ರಿನೇ ನೆನೆ ಹಾಕ್ಕೊತೀನಿ. ಇಲ್ಲ ನಾವು ಸಂಜೆ ಟೈಮ್ ರೊಟ್ಟಿ ಮಾಡ್ಕೊತೀವಿ ಅನ್ನೋದಾದರೆ ನಾವು ಮಧ್ಯಾಹ್ನ ನೆನೆ ಹಾಕ್ಕೊಳ್ಳೋಣ. ಇದೇ ರೀತಿ ನಾವು ಸ್ವಲ್ಪ ಅಕ್ಕಿ ಸ್ವಲ್ಪ ಅನ್ನ ಸೇರಿಸ್ಕೊಂಡು ಅಕ್ಕಿನೆಲ್ಲ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ಉಪ್ಪು ನೋಡಿ ಹಾಕ್ಕೊಳ್ಳೋಣ. ನಾನೊಂದು 2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ನಾನು ಒಂದು ಸಲ ತಿರ್ಸ್ಕೊತೀನಿ. ಗಟ್ಟಿ ಸಾಕ ಅಥವಾ ನೀರು ಹಾಕ್ಕೊಳ್ಳೋದ ಅಂತ. ನಾನು ಈಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊತೀನಿ, ಯಾಕಂದರೆ ಇದು ತುಂಬ ಗಟ್ಟಿ ಇದೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಮೇಲೆ ಇವಾಗ ಒಂದು ಸಲ ಚೆನ್ನಾಗಿ ತಿರ್ಸ್ಕೊತೀನಿ. ತಿರ್ಸಾದ್ಮೇಲೆ ನಾನು ನೋಡ್ಕೊತೀನಿ ನೀರು ಸಾಕಾ ಅಥವಾ ಇನ್ನೊಂದು ಸ್ವಲ್ಪ ಹಾಕೋದಾ ಅಂತ. ನೀನು ನೋಡ್ತಿರ್ಬೋದು ಈ ಹದದಲ್ಲಿ ಅಕ್ಕಿ ನಿಡಿ ಇರಬೇಕು. ಸ್ವಲ್ಪ ತುಂಬ ತೆಳು ಆಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕಂದ್ರೆ ದೋಸೆ ನಿಡಿಗಿಂತ ಸ್ವಲ್ಪ ತೆಳು ಇರಬೇಕು. ಆ ಥರ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೆಲ್ಲ ಹೊಡೆಯೋ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಹಂಚಿಟ್ಕೊಳ್ಳೋಣ. ಹಂಚ್ಕಾದ್ಮೇಲೆ ನಾವು ದೋಸೆ ಹಿಟ್ಟನ್ನ ಹೇಗೆ ಹಾಕಿ ದೋಸೆ ಹುಯ್ತೀವಿ ಅದೇ ರೀತಿ ನಾವು ರೊಟ್ಟಿ ಕೂಡ ಹುಯ್ಕೋಬೇಕು. ಹುಯ್ದಾದ್ಮೇಲೆ ನಾವು ಇದಕ್ಕೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಪ್ಲೇಟ್ ಮುಚ್ಕೊಂಡು 1-2 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಬೇಕು. ರೊಟ್ಟಿ ಕೆಳಗೆ ಸ್ವಲ್ಪ ಲೈಟಾಗಿ ಕೆಂಪಾಗಿರುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ರೊಟ್ಟಿ ಬೆಂದಿದೆ ಅಂತ. ನಾವು ಚುಂಚಕದಲ್ಲಿ ನಿಧಾನಕ್ಕೆ ತಿರ್ಸ್ಕೊಂಡ್ರೆ ಬರುತ್ತೆ ರೊಟ್ಟಿ. ಇಲ್ಲ ಅದೇ ಎದ್ದೊಳ್ಳೋ ತನಕ ವೆಯ್ಟ್ ಮಾಡಿ. ಇಲ್ಲ ಅಂದರೆ ನಾವು ನಿಧಾನಕ್ಕೆ ಸ್ವಲ್ಪ ಚುಂಚಕದಲ್ಲಿ ಹೀಗೆ ತಿರ್ಸಿದ್ರೆ ರೊಟ್ಟಿ ಬರುತ್ತೆ ಮೇಲೆ. ಅದನ್ನು ಮರ್ಚ್ ಹಾಕ್ಕೊಳ್ಳೋಣ. ಮರ್ಚ್ ಹಾಕ್ಕೊಂಡ್ಮೇಲೆ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ. ಬೆಂದಮೇಲೆ ನಾವು ಅದನ್ನು ತೆಗ್ದಿಟ್ಕೊಳ್ಳೋಣ. ಈಗ ಮತ್ತೆ ಅದೇ ಥರ ಒಂದು ಸೌಟ್ ಆಗೋಷ್ಟು ಹಿಟ್ಟನ್ನ ಹಾಕಿ ದೋಸೆ ಥರ ತಿರ್ಸ್ಕೊಂಡು ದೋಸೆ ಥರ ಹುಯ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿನ. ಮತ್ತು ಇನ್ನೊಂದು ನಮಗೆ ದಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ನೀಡಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಸೌಟ್ ತೊಗೊತಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾವು ದೋಸೆ ಥರ ಹುಯ್ಕೋಬೋದು. ಈಗ ಮತ್ತೆ ಬೆಂದಿದೆ, ಇದನ್ನು ತಿರ್ಸ್ಕೊಳ್ಳೋಣ. ತಿರ್ಸ್ಕೊಂಡ್ಮೇಲೆ 1 ನಿಮಿಷ ಬಿಟ್ಟು ತೆಗೆದ್ರೆ ರೊಟ್ಟಿ ರೆಡಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿ ಕೂಡ. ಟೆನ್ಷನ್ ಫ್ರೀ ರೊಟ್ಟಿ ಇದು. ಯಾಕಂದರೆ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತಾರೆ. ಈ ಥರ ರೊಟ್ಟಿ ತುಂಬ ಈಸಿಯಾಗಿ ಮಾಡ್ಬೋದು. ನಾನು ಹೇಳ್ಕೊಟ್ಟಿರೋ ರೊಟ್ಟಿ ಎಲ್ಲ ತುಂಬ ಈಸಿಯಾಗಿ ಮಾಡೋ ಅಂಥದ್ದು. ಯಾವುದೇ ಥರ ಪಲ್ಯ ಮಾಡಿಕೊಂಡ್ರೂ ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನಾನು ಹೆಣ್ಗಾಯಿ ಜೊತೆ ಮಾಡ್ಕೊಂಡಿದ್ದೀನಿ. ಕಿತ್ತೋಗುತ್ತೆ ಆ ಥರ ಏನೂ ಇಲ್ಲ. ಹೇಗೆ ಹುಯ್ದ್ರೂ ಈ ರೊಟ್ಟಿ ಬಂದೇ ಬರುತ್ತೆ. ಮತ್ತು ತೆಳ್ಳಗೆ ಬೇಕಾದರೂ ಹುಯ್ಕೋಬೋದು, ಇಲ್ಲ ದಪ್ಪ ಬೇಕಾದರೂ ಹುಯ್ಕೋಬೋದು.
ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಈ ರೊಟ್ಟಿನೇ ತುಂಬ ಇಷ್ಟ. ಈ ರೊಟ್ಟಿ ಜೊತೆ ನನ್ನ ಮಕ್ಕಳು ಸಕ್ಕರೆ ತುಪ್ಪ ಹಾಕ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಮೇಲೆಲ್ಲ ಉದುರಿಸ್ಕೊಂಡು ಸಕ್ಕರೆ ತುಪ್ಪ ಹಾಕ್ಕೊಂಡು ತಿಂತಾರೆ. ನಾವು ಯಾವುದೇ ಥರ ಪಲ್ಯ ಆಗಲಿ ಸಾಂಬಾರಾಗಲಿ ಯಾವುದೇ ಕಾಂಬಿನೇಷನಲ್ಲಿ ಈ ರೊಟ್ಟಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನೀನು ಟೇಸ್ಟ್ ಮಾಡಿ ಹೇಳು ಹೆಣ್ಗಾಯಿ ಪಲ್ಯದ ಜೊತೆ ರೊಟ್ಟಿ ಹೇಗಿದೆ ಅಂತ. ಅದಕ್ಕೆ ರೊಟ್ಟಿ ಸೂಪರಾಗಿದೆ. ಅದಕ್ಕೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿದ್ರೆ ಒಂದ್ಸಲ ಈ ಥರ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದ್ನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.